ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹುಡುಕಲಾರೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ. DKಶಿ ಅವರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ SIT ವರದಿನೂ ಕೂಡ ಏನು ಬಂದದ ಅಂತಕ್ಕಂಥದ್ದನ್ನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇಷ್ಟೊಂದು ಬೇಜಾರು ಆಗ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ಯಾವ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮತ ಹಾಕಿದ್ದೆ, ನನಗೆ ಮತದಾನದ ಹಕ್ಕು ಸಿಕ್ಕಾಗಿಂದಲೂ ಕೂಡ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕೆ ವೋಟ್ ಹಾಕ್ತಕ್ಕಂಥ ಮನಸ್ಸನ್ನು ಮಾಡಲಿಲ್ಲ. ಆದರೆ ಯಾವ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇತ್ತು, ಯಾವ ಪರಮೇಶ್ವರನ ಮೇಲೆ ನಂಬಿಕೆ ಇತ್ತು, ಯಾವ DK ಶಿವಕುಮಾರನ ಮೇಲೆ ನಂಬಿಕೆ ಇತ್ತು, ಆ ನಂಬಿಕೆ ಇವತ್ತೇನಾಗದಪ್ಪ ಅಂದ್ರೆ ಹಾಳಾಗ್ತಕ್ಕಂಥ ಸಂದರ್ಭ ಒಳಗೆ ಬಂತು. ಇನ್ನು ಮುಂದೆ ಯಾವತ್ತೂ ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಕ್ಕಂಥ ಮನಸ್ಸನ್ನು ನಾನು ಯಾವತ್ತೂ ಕೂಡ ಮಾಡೋದಿಲ್ಲ. ಯಾಕಂದ್ರೆ ಒಂದು ಹೆಣ್ಣಿಗೆ ಆಗಿರ್ಬೋದು ಅಥವಾ ಅಸಹಜ ಸಾವುಗಳಿಗೆ, ಸೌಜನ್ಯ ಪ್ರಕರಣ ಒಂದಕ್ಕೆ ಸೈಡ್ ಕೆಡೋಣ, ಆ ಪ್ರಕರಣಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರಂತೂ ಕರ್ನಾಟಕ ನೇಪಾಳ ಆಗೋದ್ರಲ್ಲಿ ಎರಡು ಮಾತಿಲ್ಲ, ಅದು ಮತ್ತೆ ಬೇರೆ. ಆದರೆ ಯಾವ ಅಸಹಜ ಪ್ರಕರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು SIT ರಚನೆ ಏನಾಗಿತ್ತಲ್ಲ, ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿ ಬಂದ, ಆ ವ್ಯಕ್ತಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಜೈಲಿಗೆ ಕಳಿಸಿದ್ರು, ಬಂಗ್ಲೆ ಗುಡ್ಡದಲ್ಲಿ ತನಿಖೆಯನ್ನು ಮಾಡಿದರು, ಅಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕು, ಅದು FSL ರಿಪೋರ್ಟ್ ಕೂಡ ಹೋಯಿತು. ನಾವೆಲ್ಲರೂ ಎದಕ್ಕೆ ಆಗಿದೀವಪ್ಪ ಅಂದ್ರೆ, ಸರ್ಕಾರ ಒಂದು ವಾರದ ಒಳಗಡೆ SIT ತನಿಖೆಯನ್ನು ಮುಗಿಸಿ ಬರ್ರಿ, ವರದಿಯನ್ನು ಸಲ್ಲಿಸ್ರಿ ಅಂತಂದು ಹೇಳ್ತಾ ಇದ್ದಾರಲ್ಲ. ಹಾಗಾದರೆ SIT ವರದಿ ಏನು ಬರ್ತದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಬರ್ಬೋದು? ಒಂದು ಕಡೆ ಪರಮೇಶ್ವರರವರು ಹೇಳ್ತಾರೆ, SITಯನ್ನು ರಚನೆ ಮಾಡಿದ್ದೇ ಕಳಂಕವನ್ನು ತೊಳೆಯೋದಕ್ಕಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಒಂದು ಕಡೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೆದದಂತ ಹೇಳ್ತಾರೆ, ಇನ್ನೊಂದು ಕಡೆ ನಿಂತ್ಕೊಂಡು RSS ಗೀತೆಯನ್ನು ಹಾಡ್ತಾರೆ. ಯಾವಾಗ ಈ ವ್ಯಕ್ತಿ RSS ಗೀತೆಯನ್ನು ಹಾಡಿದರು ಆವತ್ತು ನಾನು ತಿಳ್ಕೊಂಡಿದ್ದೆ, ಇವನು ಈ DK ಶಿವಕುಮಾರ್ ಧರ್ಮಾಧಿಕಾರಿಗಳ ಪರವಾಗಿ ಅದಾನ ಅಂತಕ್ಕಂಥದ್ದು. ಪರವಾಗಿ ಅನ್ನೋದು ಬೇಕಾಗಿಲ್ಲ, ಪರವಾಗಿ ಇರಲಿ, ಆದರೆ ಆ ಅಸಹಜ ಸಾವುಗಳಿಗೆ ಯಾರು ಕಾರಣೀಕರ್ತರದಾರ, ಅಲ್ಲಿರ್ತಕ್ಕಂಥ ಅನಾಥ ಶವಗಳು ಅಸ್ಥಿಪಂಜರಗಳಿಗೆ ಅಳಗದವಲ್ಲ, ಅವಕ್ಕೆ ಯಾರು ಕಾರಣೀಕರ್ತರಾಗಿದ್ದಾರೆ? ಇಲ್ಲಿವರೆಗೂ ಕೂಡ ದೇವಮಾನವನು ಅನಿಸ್ಕೊಂಡಿದ್ದಾನಲ್ಲ, ಅವನನ್ನು ಇಲ್ಲಿವರೆಗೂ ಕೂಡ ತನಿಖೆ ಮಾಡಲಿಲ್ಲ. ಹರ್ಷೇಂದ್ರನನ್ನು ತನಿಖೆ ಮಾಡಲಿಲ್ಲ, ಅವನ ಮಕ್ಕಳನ್ನು ಕೂಡ ತನಿಖೆ ಮಾಡಲಿಲ್ಲ, ಮಹಾಬಲ ಶೆಟ್ಟರನ್ನು ತನಿಖೆ ಮಾಡಲಿಲ್ಲ, ಈ ಗಿಳಿಯಾರನನ್ನು ತನಿಖೆ ಮಾಡಲಿಲ್ಲ. ಇವ್ರನ್ನ ಯಾರನ್ನೂ ಕೂಡ ತನಿಖೆ ಮಾಡಿದ SIT ವರದಿ ಹೆಂಗೆ ಬರ್ತದ? ಹಾಗಾದ್ರೆ ನಿಜವಾದ ಷಡ್ಯಂತ್ರ ಮಾಡಿದವರು ಯಾರಿಲ್ಲಿ? ಈ ಅನಾಥ ಶವಗಳಿಗೆ ಮೋಸವನ್ನು ಮಾಡಿದವರು ಯಾರು? DK ಶಿವಕುಮಾರ್, ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್. ಯಾಕಂದ್ರೆ ಈ ವ್ಯಕ್ತಿ ಒಂದು ಕಡೆ BJPನೋ ಅಥವಾ ಕಾಂಗ್ರೆಸ್ಸೋ ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಸೌಜನ್ಯ ಪ್ರಕರಣವನ್ನು ನೋಡಿದಾಗ, ಈ ಅನಾಥ ಶವಗಳ ಪ್ರಕರಣಗಳನ್ನ ನೋಡಿದಾಗ SIT ಏನು ವರದಿ ಕೊಡ್ಬೋದು ನೋಡಿ. ಈಗಾಗಲೇ ನೋಟಿಸ್ ಕಳಿಸ್ಯಾರ, ಮಟ್ಟನವ್ರಿಗಾಗಿರ್ಬೋದು, ಜಯಂತ್ ಅವ್ರಿಗಾಗಿರ್ಬೋದು, ಮೈಶೆಟ್ಟಿ ತಿಮ್ರೋಡೆ ಅವ್ರಿಗಿರ್ಬೋದು, ಇವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ನೀವು ಬಂದು ಮತ್ತೊಂದು ಸಲ ತನಿಖೆಗೆ ಹಾಜರಾಗಿರ್ತಂದು ನೋಟಿಸ್ ಕೊಟ್ಟಿದ್ದಾರೆ. ಬಂಧನ ಆಗ್ತಕ್ಕಂಥ ಭೀತಿನೂ ಅದತ್ತಂದು ಈ ಎಂಜಲು ಮಾಧ್ಯಮಗಳು, ಹೇಳಿ ತಿನ್ನೋ ಮಾಧ್ಯಮಗಳು ಹೇಳ್ತಿರ್ತಾವ. ಆದ್ರೆ ಯಾರು ಈ ಅಸಹಜ ಸಾವುಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಯಾರು ಅನಾಥ ಶವಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ, ಅವರನ್ನು ಮಾತ್ರ ಇಲ್ಲಿವರೆಗೂ SIT ತನಿಖೆ ಮಾಡಿತು ಹೊರತಾಗಿ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಇಡೀ ಕರ್ನಾಟಕ ಯಾರನ್ನು ಅಪರಾಧಿಗಳನ್ನಾಗಿ ನೋಡ್ತಾ ಇತ್ತಲ್ಲ, ಅವರನ್ನು ಇಲ್ಲಿವರೆಗೂ ತನಿಖೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಅಲ್ಲ ಇದು. ಇದನ್ನು ಈಗಾಗಲೇ ಪ್ರಶ್ನೆಯನ್ನು ಪರಮೇಶ್ವರರವರು ಬಿಡಿಸಿದ್ದಾರೆ, ಗೃಹ ಮಂತ್ರಿ ಅವರು, ಈ ಕಡೆ DK ಶಿವಕುಮಾರ್ ಅವರು ಬಿಡಿಸಿದ್ದಾರೆ. ತನಿಖೆ ಏನು ಬರ್ತದಪ್ಪ ಅಂದ್ರೆ, ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಒತ್ತಾಯದ ಮೇರೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒತ್ತಾಯದ ಮೇರೆಗೆ ಜೀವ ಬೆದರಿಕೆಯಿಂದ ಅವನು ಹೇಳಿಕೆಯನ್ನು ನೀಡಿದಾನ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿಲ್ಲ. ಹಾಗಾದರೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳ FSL ರಿಪೋರ್ಟ್ ಏನು ಬರ್ತದಪ್ಪ ಅಂದ್ರೆ, ಇದು ಯಾವುದೂ ಕೂಡ
ಅತ್ಯಾಚಾರ, ಕೊಲೆ, ಅನಾಚಾರಕ್ಕೆ ಒಳಗಾಗಿ ಸತ್ತಿರ್ತಕ್ಕಂಥ ಶವಗಳಲ್ಲ. ಇವೆಲ್ಲವೂ ಕೂಡ ಆತ್ಮತೃಪ್ತಿಗಾಗಿ, ಮನಃಶಾಂತಿಗಾಗಿ, ನಮಗೆ ಸಾವು ಬೇಕಂತ ತಿಳ್ಕೊಂಡ ಅವರಾಗೆ ಸತ್ತಿದಾರ ತಂದ ಇದನ್ನು FSL ರಿಪೋರ್ಟಲ್ಲಿ ಕೊಟ್ಟುಬಿಡ್ತಾರೆ. ಪ್ರತಿಯೊಂದು ಸಾವು ಕೂಡ ಸಹಜ ಸಾವುಗಳೇ, ಅಸಹಜ ಸಾವಲ್ಲ ಅಂತಕ್ಕಂಥ FSL ರಿಪೋರ್ಟ್ ಬರ್ತದೆ. FSL ರಿಪೋರ್ಟ್ ಮತ್ತೇನು ಬರ್ತದಪ್ಪ ಅಂದ್ರೆ, ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಜಯಂತ್ ಅವರು, ಇನ್ನುಳಿದ ಕೆಲವೊಂದಿಷ್ಟು ಜನ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ಬರ್ತದ. ಕಾದು ನೋಡ್ರಿ. ಯಾಕಂದ್ರೆ ಇದರ ಹಿಂದಿರ್ತಕ್ಕಂಥವರು DK ಶಿವಕುಮಾರ್. ಈ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕಂತಂದು ಆಸೆ ಇಟ್ಟಿದ್ದ. ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನನ್ನ ಮೆಟ್ಟ ತಗೊಂಡು ನಾನು ಬಡ್ಕೊಂಡಂಗಾಗ್ಯದ. ವ್ಯಕ್ತಿ ಯಾರಾದರೂ ಇದ್ರೆ ಅದು DK ಶಿವಕುಮಾರ್. ಹಾಗಾದ್ರೆ ಸೌಜನ್ಯಗೆ ನ್ಯಾಯ ಹೆಂಗೆ ಸಿಗ್ತದ? ಅದು ಕೂಡ ಸಿಗ್ತದೋ ಇಲ್ಲೋ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಗೆ ಕಾಣಬಹುದು. ಯಾಕಂದ್ರೆ ಈ ನಡೆದಾಡುವ ದೇವಮಾನವನನ್ನು ತನಿಖೆ ಮಾಡಲಿಲ್ಲ, ಹರಿಶ್ಚಂದ್ರನನ್ನು ತನಿಖೆ ಮಾಡಲಿಲ್ಲ, ಅವನ ಮಕ್ಕಳನ್ನು ತನಿಖೆ ಮಾಡಲಿಲ್ಲ. SIT ವರದಿಯನ್ನು ಕೊಡೋದಕ್ಕೆ ಬಂದಿದ್ದಾರಂದ್ರೆ ನಾಚಿಕೆ ಬರಬೇಕ್ರಿ ಈ ಸರ್ಕಾರಕ್ಕೆ, ನಾಚಿಕೆ ಬರಬೇಕು. ತಾಯಿ ಸೌಜನ್ಯ, ತಂಗಿ ಸೌಜನ್ಯ, ಆನೆ ಮಾವುತನ ಕೇಸು, ಪದ್ಮಲತಾಳ ಕೇಸು, ವಾರಿಜ ಆಚಾರ್ತಿಯ ಕೇಸು, ಇದು ಎಲ್ಲವೂ ಕೂಡ ಸರ್ವನಾಶ ಆಗ್ತದೆ. ಇದನ್ನು ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಇವರು ಪ್ರಬಲರನ್ನು ಹಿಡಿತಾರೆ, ದುರ್ಬಲರನ್ನು ಹಿಡಿಯಂಗಿಲ್ಲ. ಓಟ್ ಹಾಕುವ ವ್ಯಕ್ತಿಯನ್ನು ಹಿಡಿಯೋದಿಲ್ಲ, ಸಾಮಾನ್ಯ ಜನರನ್ನು ಹಿಡಿಯೋದಿಲ್ಲ, ಬಡವರನ್ನು ಹಿಡಿಯೋದಿಲ್ಲ. ಇವರಿಗೆ ಕರ್ನಾಟಕ ಜನತೆಯ ಕಳಕಳಿಯೇ ಗೊತ್ತಿಲ್ಲ, ಅವರ ಸ್ಥಿತಿಗತಿಗಳು ಗೊತ್ತಿಲ್ಲ. ಇವರಿಗೆ ಬೇಕಾಗಿರ್ತಕ್ಕಂಥವ್ರು ಪ್ರಬಲರು. ಚುನಾವಣೆ ಬಂದಾಗ ದುಡ್ಡನ್ನು ಸುರಿತಕ್ಕಂಥ ಪ್ರಬಲರು ಬೇಕು, ಚುನಾವಣೆ ಬಂದಾಗ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪ್ರಬಲರು ಬೇಕು, ಕಷ್ಟ ನಷ್ಟಗಳು ಬಂದಾಗ ಅವರಿಗೆ ದುಡ್ಡನ್ನು ಸುರಿತಕ್ಕಂಥ ಧರ್ಮಾಧಿಕಾರಿಗಳು ಬೇಕು. ಅದಕ್ಕಾಗಿ ಇವರು ಏನು ಮಾಡಿದಾರಪ್ಪ ಅಂದ್ರೆ, ಆ ಒಬ್ಬ ಧರ್ಮಾಧಿಕಾರಿಯನ್ನು ಉಳಿಸೋದಕ್ಕೆ ಇಡೀ ಕರ್ನಾಟಕಕ್ಕೆ ಯಾರಾದರೂ ಮೋಸ ಮಾಡ್ತಾ ಇದ್ರೆ ಅದು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಿಲ್ರಿ. ಇವತ್ತು ನಾನು ಯಾಕೆ ಇಷ್ಟೊಂದು ದುಃಖದಲ್ಲಿ ಮಾತಾಡ್ತಾ ಇದ್ದೀನಿಪ್ಪ ಅಂದ್ರೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಇಲ್ಲಿವರೆಗೂ ಓಟ್ ಹಾಕಲಿಲ್ಲ. ಆದರೆ ಈ ಪಕ್ಷ ಇವತ್ತು ಇಡೀ ಕರ್ನಾಟಕ ಜನತೆಗೆ ಮೋಸ ಮಾಡ್ತಾ ಇದೆ. ನೀವು ದುಡ್ಡು ತಿಂದ್ರಿ, ಹಾಳಾಗಿ ಹೋಗ್ರಿ, ನಿಮ್ಮ ಮಕ್ಕಳನ್ನ ದುಬೈ ಕಳಿಸ್ರಿ, ಅಲ್ಲಿಗೆ ಸಟ್ಕೊಂಡು ಹೋಗ್ಲಿ ಅವರು. ನೀವು ಒಂದಲ್ಲ ನಾಲ್ಕು ತೊಗೊಂಡು ಬಿಡ್ರಿ, ನೀವು ದುನಿಯಾ ಮಾಡ್ಕೊಳ್ರಿ. ಆದರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅತ್ಯಾಚಾರಕ್ಕೆ ಒಳಗಾಗಿ ಸತ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು, ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಿರ್ತಂತ ಹೇಳೋದು ನಾನು ಇಷ್ಟ. ನೀವೇನಾದರೂ ಈ ಕೆಲಸವನ್ನು ಮಾಡಿದ್ದಾದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿಮ್ಮ ಪಕ್ಷ ಶಾಶ್ವತವಾಗಿ ಅಧಿಕಾರದಲ್ಲಿರೋಂಗೆ ನೋಡ್ಕೊಳ್ತಾನೆ. ಆದರೆ ಯಾವ ಲುಚ್ಚ ಲಪಂಗ ಹೊಲಸು ಸೊಳೆ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದು ಶಾಶ್ವತ ಅಲ್ಲ, ಅದು ಶಾಶ್ವತ ಅಲ್ಲ. ಸೊ DK ಶಿವಕುಮಾರ್, ನೀವು ರಾಜೀನಾಮೆಯನ್ನು ಕೊಡಲೇಬೇಕು. ನೀವು ಕೊಡ್ತೀರಿ. ಆ ಶಾಪ ನಿಮಗೆ ತಟ್ಟೆ ತರ್ತದೆ. ನೀವು ಯಾವತ್ತೂ ನಿಮ್ಮ ಜೀವನದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಕನಸನ್ನು ಕಾಣಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನೀನೊಬ್ಬ RSS, ನೀನೊಬ್ಬ BJP. ಯಾಕಂದ್ರೆ ನಾನು ನಿನಗೆ ಓಟ್ ಹಾಕಿದ್ದೀನಿ, ಮೋಸ ಆಯ್ತಿದ್ದು. ಮತ್ತೆ ಬರ್ತೀನಿ.